ಹ್ಞೂ ಹೌದಪ್ಪ, ಲಕ್ಷ ಇರ್ತದ ಲಕ್ಷ. ನಾನು 5 ರೂಪಾಯಿ ತಂದು ಕೊಡ್ತೀನಿ, ಗಾಡಿ ಕೊಡ್ತೀಯಾ? ಕಾಲೇಜಿಂದ ಬರ್ತಿದ್ದೀರಾ ಮತ್ತೆ ಡವ್ ಮನೆ. ವೀಲ್ ಹೊಡಿಬೇಕಂತಾನೆ ನಮಗೆ. ಓ ಇಲ್ಲ ಅಣ್ಣ, ಬರಲ್ಲ ನಮಗೆ ವೀಲಿ ಹೊಡಿಯೋಣ ಇವಾಗ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ದೋನ್ ವಿಲ್ಸ್ ಕನ್ನಡ. ನಾನಂತೂ ಸೂಪರಾಗಿ, ನೀವು ಸೂಪರಾಗಿ ಇರೋಂತ ಅನ್ಕೊತೀನಿ. ಹಂಗೆ ಚೆನ್ನಾಗಿರಿ. ಬೇಗ ಹೊಸಬ್ರು ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರು ಅಷ್ಟೇ, FZ ಅವ್ರು ಕೇಳಿದ್ರು. ಇವಾಗ ನಾನು ಕ್ಯಾಮ್ರಾನೇ ಆನ್ ಮಾಡಿರಲಿಲ್ಲ, ಅವರು ಸುಮ್ಮನೆ ಬರ್ತಾಯಿದೆ ಅಲ್ಲಿಂದ. ಇವತ್ತು ಬಂದು ತವರೆಕೆರೆಗೆ ಹೋಗ್ತಾ ಇದ್ದೀವಿ. ಫ್ಯೂಯಲ್ ಅಪ್ ಬೇರೆ ಮಾಡಿಸ್ಬೇಕಾಗಿತ್ತು. ಮಾಡಿಸೋಣ ಮುಂದೆ ನೈಸ್ ರೋಡ್ ಆದಮೇಲೆ. ಮತ್ತೆ ಎಲ್ಲ ಹೆಂಗಿದ್ದೀರಾ? ಹೋಗ್ಬೇಕು ಯಾವ್ದಾದ್ರು ಪ್ಲೇಸ್ಗಳಿಗೆ, ಒಳ್ಳೆ ವ್ಲಾಗ್ ಮಾಡ್ಕೊಬರ್ಬೇಕು. ಅದೇನೋ ಟೈಮೇ ಚೆನ್ನಾಗಿಲ್ಲ ಗುರು. ಈಗ ವಿಧಿ ಇಲ್ಲ, ಫೋನ್ ಒಳಗೆ ಶೂಟ್ ಮಾಡ್ಬೇಕು ನಾನು. ಬೇರೆ ಏನಾರು ಎಕ್ಸ್ಟ್ರಾ ಕ್ಲಿಪ್ಸು ಮತ್ತು ಶಾರ್ಟ್ಸ್ ತೊಗೋಬೇಕು ಅಂದರೆ ಆ ಥರ ಮಾಡಬೇಕಾದ್ರೆ ಏನು ಮಕ್ಕರ ಆಗ್ಬಿಡುತ್ತೆ ಅಂದರೆ, ಮೈಕ್ ಕನೆಕ್ಟೇ ಆಗಿಲ್ಲ. ನನ್ನ ಮೊದಲೇ 5 ವರ್ಷದ ಫೋನು 50 ಥರ ಆಟ ಆಡುತ್ತೆ. 3 ವೀಲಿ ಹೊಡಿಯೋಣ ಇವಾಗ. ಪ್ರೆಷರ್ ಕೊಡಬಾರ್ದು ಸರ್ವೀಸ್ ಆಗೋವರೆಗೂ. ಸಸ್ಪೆನ್ಷನ್ ಮಾತ್ರ ಆಡಿರೋದು ಹೆವಿ ಒಳ್ಳೆಯದು. ಬಿಕಾಸ್ CV ಯೂನಿಟ್ ಇಷ್ಟೊಂದು ಆಡಿಲ್ಲ. ಇದು ಆಡಿರೋದಕ್ಕೆ ಸಕ್ಕದಾಗಿ ಆಟ ಆಡ್ಬೋದು ಅಂದ್ಕೊಳ್ಳಿ. ಇವಾಗ ಸ್ವಲ್ಪ ಓಮ್ ಅವ್ರನ್ನ ಮೀಟಾಗಿ, ಅಲ್ಲಿಂದ ಓಮ್ ಅವ್ರದ್ದೊಂದು ಮನೆ ಇದೆ ತವರೆಕೆರೆಯಲ್ಲಿ. ಏನು ಆಯ್ತೈತೆ ಕ್ಯಾಮ್ರಾ ಅಂತಲೇ ಗೊತ್ತಾಯ್ತಾ ಇಲ್ವಲ್ಲ. ರೆಕಾರ್ಡ್ ಆಯ್ತಾಯ್ತಾ ಇಲ್ಲ ಟೈಮ್ ಲ್ಯಾಪ್ಸ್ ಆಯ್ತಾಯ್ತಾ, ಹೆವಿ ಮಕ್ಕರ್ ಆಯ್ತೈತೆ. ಅದು ನಿಲ್ಲಿಸ್ಬಿಟ್ಟು ಒಂದು ಸತಿ ನೋಡೋಣ ಬನ್ನಿ ನೈಸ್ ರೋಡ್ ಆದಮೇಲೆ. ನೋಡಿ ಈ ಥರ ಏನೋ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ. ಇರಣ್ಣ ಒಂದು ಕಡೆ ಸೆಕೆ ಬೇರೆ ಗುರು, ಹೆವಿ ಹಿಂಸೆ. ನಾವು ನಾರ್ಮಲ್ಲಾಗೆಲ್ಲ ಮಾಡಿದ್ರೆ ಓಡಲ್ಲ, ಸ್ಕ್ರಿಪ್ಟೆಡ್ ಕಂಟೆಂಟ್ ಮಾಡಿದ್ರೇ ಓಡೋದು ನನಗೆ ಅನ್ನಿಸ್ತಂಗೆ. ನಾರ್ತವ್ರೆಲ್ಲ ಮಾಡ್ತಾರಲ್ಲ, ಈ ಕನ್ನಡದವರು ಮಾಡ್ತಾರೆ, ಈಚೆ ಬಿಡ್ಕೊಡಲ್ಲ ಅಷ್ಟೇ. ನಾವು ಅದೇ ಥರ ನಿಮ್ಮಲ್ಲಿ ಸ್ಕ್ರಿಪ್ಟೆಡ್ ಕಂಟೆಂಟ್ ಮಾಡೋಣ ಏನಂತೀರಾ? ಸ್ಟ್ರೀಕ್ಸಿನ ಬ್ರೇಕ್ ಮಾಡೋದು ಬೇಡ. ಫುಲ್ಲು ನೈಟ್ ನಿದ್ದೆ ಇಲ್ಲ ಅಂದರೂ, ಏನೇ ಸಮಸ್ಯೆಗಳಾದರೂ ಐ ಆಮ್ ಟ್ರೈಯಿಂಗ್ ಟು ಫಿಗರ್ ಇಟ್ ಔಟ್. ಎಲ್ಲ ಮಾಡಿ ಟ್ರೈ ಮಾಡ್ತೀನಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆಲ್ಲ. ಸೊ ನಿಮ್ಮ ಸಪೋರ್ಟು ನನಗೆ ತುಂಬ ಬೇಕು. ಸೊ ವ್ಲಾಗ್ ನೋಡ್ತಾ ಇರೋರು ಪ್ರತಿಯೊಬ್ಬರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ರೆಕಾರ್ಡ್ ಆಯ್ತದೆ ಅಂತ ತಾಯಣೆಗೂ ಗೊತ್ತಿಲ್ಲ. ಬಿಕಾಸ್ ಅದು ಟ್ಯೂನೇ ಚೇಂಜ್ ಆಗ್ಬಿಟ್ಟೈತೆ. ಇವನು ಯಾರು ಗುರು, ರೈಟ್ ಹೋಗೋಕೆ ಲೆಫ್ಟಿಗೆ ಬಂದು ನಿಂತ್ಕೊಂಡವನೆ. ಎಲ್ಲರೂ ಗಾಡಿ ಹಾಕ್ಬಿಟ್ಟು ನಾನು ಗೋಪುರ ಚೆಕ್ ಮಾಡಬೇಕು. ಇಲ್ಲಾಂದರೆ ಬ್ಲಾಗ್ ಮಾಡಿರೋದೇ ಇಷ್ಟೊತ್ತು ವೇಸ್ಟ್ ಆಗ್ಬಿಡುತ್ತೆ. ಮುಂದೆ ಮಾತಾಡೋದೂ ಮಕ್ಕರಾಗುತ್ತೆ. ಆಮೇಲೆ ಇಲ್ಲೇ ಡೈಲಿ ಬ್ಲಾಗ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕಂಟೆಂಟ್ ಬೇಕು ನನಗೆ. ಏನೋ ಬರ್ಸವ್ರೆ ಇಲ್ಲಿ, ಹೆವಿ ಸಣ್ಣದಾಗಿ ಬರ್ಸ್ಬಿಟ್ಟವ್ರೆ. ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲಿ ಅಭಿಷೇಕ ಮಾಡಿ ತನ್ನ ಕರುಳನ್ನೇ ಹೂವಿನ ಹಾರ ಮಾಡಿ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಟು
ಪೂಜಿಸಿ ಕಾಪಾಡುವ ದೇವತೆ ತಾಯಿ. ಹ್ಯಾಂಡ್ಸ್ ಅಪ್ ಟು ಯು ಬ್ರದರ್. ತಾಯಿ ಪ್ರೀತಿ ಏನೂ ಇಲ್ಲ ಅನ್ಸುತ್ತಲ್ವಾ? ಸುಮ್ಮನೆ ಒಂದು ಸತಿ ಯೋಚನೆ ಮಾಡಿ, ಎನಿಥಿಂಗ್ ಬಿಯಾಂಡ್ ಯುವರ್ ಮದರ್ ಅಂತ. ಅವ್ರು ಏನೇ ಮಾಡಲಿ, ನಿಮಗೆ ಏನೇ ಅನ್ನಲಿ, ಒಂದು ಸತಿ ಯೋಚನೆ ಮಾಡಿ. ಆ ತಾಯಿ ಅನ್ನೋ ಪ್ಲೇಸ್ನ ತುಂಬಕ್ಕಾಗಲ್ಲ. ಚೆನ್ನಾಗಿ ಹಾಕ್ಸವ್ರು, ಸ್ವಲ್ಪ ದೊಡ್ಡದಾಗಿ ಹಾಕ್ಸಿದ್ರೆ ಇನ್ನೂ ಚೆನ್ನಾಗಿರೋದು. ನಮಗೆ ಮೊದಲೇ ಕಣ್ಗಳು ಕಾಣಲ್ಲ. ಓ ಇಲ್ಲ ಅಣ್ಣ, ಬರಲ್ಲ ನಮಗೆ. ಇಲ್ಲ, ಹಿಂದೆ ಕುತ್ಕೊಳ್ಳೋದು ಆಗಲ್ಲ ನೋಡಿ. ಇಲ್ಲಿ ಕಾಲೆಲ್ಲ ಇಟ್ಕೊಳಕ್ಕಾಗಲ್ಲ. ಡವ್ ಮನೆ ಬರಲ್ಲ ಅಣ್ಣ ನನಗೆ. ನೀನು ಹೊಡಿತ್ಯಾ? ಏನ್ನ ಗಾಡಿ ಪಕ್ಕದಲ್ಲಿ ನಿಂತ್ಕೋಬಾ. ಗಾಡಿ ಪಕ್ಕ ಸೀಟ್ ಅಷ್ಟು ಉದ್ದ ಇದೆಯಾ? ಸೀಟ್ ಅಷ್ಟು ಉದ್ದ ಇದೆಯಾ? ₹1,000. ಎಲ್ಲಿರೋದೆಲ್ಲ? ಕಿತ್ನಳ್ಳಿ. ಇಲ್ಲೇನು ಮಾಡ್ತೀರಾ? ತಿಂಡಿ ತಿಂಡಿ ನೋಡ್ರಿ ಏನೇನು ಮಾತಾಡ್ತಾ ಚಿಕ್ಕ ಮಕ್ಕಳು. ಗಂಡು ಅಂತೆ. ಹಾಂ, ₹5. DL ಐತಾ ನಿನ್ನ ಹತ್ರ? DL ಏನಕ್ಕೆ? ಏನಕ್ಕೆ ಹೇಳು? ಹಾಂ, ₹10. ಇಲ್ಲ, ಕಾಸಿಲ್ಲ. ಹಾಂ, ₹10 ಇಲ್ಲ, ನಿಜ ಇರ್ಬೇಕಿಲ್ಲ. ಹಾಂ ಹೌದಪ್ಪ, ಲಕ್ಷ ಇರ್ತದ, ಲಕ್ಷ. ಸರಿ, ಬಾಯ್ 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 ಬಾಯ್. ಬಾಯ್. ನೋಡಿ, ಚಿಕ್ಕ ಮಕ್ಕಳಿದ್ದಾಗಲೇ ಚೆಂದ ಎಲ್ಲ. ಕೋಳಿ ಪಿಳ್ಳೆ ತಗೋತಾರಂತ ₹10. ಅವಾಗಲೇ ಎಲ್ಲ ಚೆನ್ನಾಗಿತ್ತು. ಬುಗ್ರಿ, ಗೋಲಿ, ಗಿಲ್ಲಿ ದಾಂಡು, ಮರ ಕೋತಿ ಆಟ. ನೋಡಿ ಹೆಂಗೆ ನೋಡ್ತಾರೆ ಗಾಡಿನ. ಮತ್ತೆ ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿರ ಅಂತ ಅನ್ಕೊಂಡು ನೋಡಿ. ಟೂಲ್ಸ್ ಮಾರ್ತಾವ್ರೆ. ಫಸ್ಟ್ ನಮ್ಮ ಕಾಲೇಜವ್ರನ್ನ ಕಳಿಸ್ಕೊಡ್ಬೇಕು. ಏನು ಹೊಸಿ ಹಿಂಸೆ ಕೊಡ್ತಾರ? ಫ್ಯೂಯಲ್ ಅಪ್ ಬೇರೆ ಮಾಡಿಸ್ಬೇಕು, ಮುಂದೆ ಮಾಡ್ಸೋಣ. ಒಬ್ಬೊಬ್ಬರದು ಜೀವನ ಒಂದೊಂದು ಥರ. ಆಂಟಿ ಏನಕ್ಕೆ ತಿನ್ಕೊಳ್ಳೋ ಥರ ನೋಡ್ತಾವ್ರಪ್ಪ. ನಮ್ಮ ಹುಡುಗಿ ಫುಲ್ ಸ್ಟ್ರಿಕ್ಟು. ಎಲ್ಲ ನೋಡೋಂಗಿಲ್ಲ ಆಂಟಿ ನೀವು. ಯಾವ ಹುಡುಗಿ, ಅಯ್ಯೋ ಜೀವನನೇ ಅರ್ಧ ಊರು ಬಾಗ್ಲಾಯ್ತದೆ. ಬರೀ ಬಿರಿಯಾನಿ ಅಂಗಡಿಗಳವೆ. ಇವನು ಎಗ್ಗು ತಿನ್ನಲ್ವ ಇವತ್ತು? ಮೊಟ್ಟೆ ತಿಂತಾನಂತೆ, ಚಿಕನ್ ತಿನ್ನಲ್ವಂತೆ. ಅದ್ಯಾವ ಥರ? ಇವಾಗ ಹೇಳಿ ನೀವೇ, ಮೊಟ್ಟೆ ವೆಜ್ಜಾ ನಾನ್ ವೆಜ್ಜಾ? ನನ್ನ ಲೈಫಲ್ಲಿ ನನಗೆ ಹೆವಿ ಕನ್ಫ್ಯೂಷನ್ ಅದಂತೂ. ದೇಹ ಬಯಸೋದು ದೇವರಲ್ಲ. ಸೊ ಭಕ್ತಿ ಅನ್ನೋದು ಮನಸ್ಸಲ್ಲಿದ್ದರೆ ಸಾಕು, ಈಚೆ ತೋರಿಸ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥವಿರಲ್ಲ. ಈಗ ಊಟ ಎಲ್ಲ ಈಸ್ಕೊಂಡು, ಊಟ ಅಂದರೆ ಒಂಥರ ಎಕ್ಸೈಟ್ಮೆಂಟು.
ಒಳ್ಳೆ ಕುಷ್ಕ ಮತ್ತು ಕಬಾಬ್ ಇದ್ಬಿಟ್ರೆ ಲೈಫಲ್ಲಿ ಇನ್ನೇನು ಬೇಕು ಅನ್ಸಲ್ಲ. ಊಟ ಇಸ್ಕೊಂಡು ಇವಾಗ ಓಮ್ ಅವರ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೋ. ಇಲ್ಲೇ ತಾವರೆಕೆರೆಯಲ್ಲಿ ಇರೋದು ಅವ್ರದ್ದು ಸ್ಪೇರ್ ಹೌಸ್ ಅದು. ಇನ್ನೇನು ಕಂಟೆಂಟ್ ಇಷ್ಟ ಆಯಿತು ಅನ್ಸುತ್ತೆ ನಿಮಗೆ. ಮೇಯ್ನಾಗಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.